ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮದಿರತ್ತ ಭಾವಿಸ್ತೀನಿ ನೋಡ್ರಿ. ಇವತ್ತ 10 ನಿಮಿಷನ ರೆಡಿ ಮಾಡುವಂತ ನಿಮಗೊಂದು ವಡಾ ಮಾಡುವಂತ ವಿಧಾನ ತೋರಿಸ್ತೀನಿ ನೋಡ್ರಿ. 1 ಕಪ್ ಬರೀ ರವಾ ಇದ್ರೆ ಸಾಕ, ಉಪ್ಪಿಟ್ಟು ರವಾ. ಈ ಒಂದು ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೋಬಹುದು, ಸ್ನಾಕ್ಸ್ ಆದ್ರೂ ಮಾಡ್ಕೋಬಹುದ್ರಿ. ಈಗ ನೋಡ್ರಿ ಸ್ವಲ್ಪ ಶೇಂಗಾ ತಗೊಂಡಿನಿ, ಸ್ವಲ್ಪ ಪುಟಾಣಿ ತಗೊಂಡಿನಿ, ಮೆಣಸಿನಕಾಯಿ ಮತ್ತ ಹುಂಚಿನಕಾಯಿ, ಕೊಬ್ಬರಿ ತುರ್ಕೊಂಡು ತಗೊಂಡಿನಿ ನೋಡ್ರಿ. ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ. ಈಗ ನೋಡ್ರಿ 1 ಕಪ್ ರವಾ, ಒಂದು ಸ್ಪೂನ್ ಓಂಕಾಳು, 1 ಸ್ಪೂನ್ ಉಪ್ಪು ತಗೊಂಡಿನಿ ನೋಡ್ರಿ. ಈಗ ಚಟ್ನಿ ರೆಡಿ ಮಾಡ್ಕೊಂಬತ್ತ ಬರ್ರಿ. ಅದೆಲ್ಲ ತಗೊಂಡೆ ನೋಡ್ರಿ ಚಟ್ನಿ ರೆಡಿ ಮಾಡ್ಕೊಳಕ. ಅದೆಲ್ಲ ಹಾಕ್ರಿ. ಮತ್ತ ಲಾಸ್ಟಿಗೆ ಸ್ವಲ್ಪ ಮಿಕ್ಸರ್ ಹಾಕೊಂಬಂದಿಂದ ಸ್ವಲ್ಪ ಒಂದ್ ಚಿಟಿಕೆ ಅಷ್ಟೇ ಸಕ್ರಿ ಹಾಕೋರಿ. ಬೇಕಂದ್ರ ಹಾಡ್ಕೋರಿ, ಬ್ಯಾಡ್ ಅಂದ್ರ ಸ್ಕಿಪ್ ಮಾಡ್ರಿ ನೀವು. ಈಗ ನೋಡ್ರಿ ಒಂದ್ ಕಡಾಯಿ ಒಳಗ ನೀರ್ ಇಟ್ಟಿನಿ. ಆ ನೀರಿಗೆ 1 ಸ್ಪೂನ್ ಉಪ್ಪು ಹಾಕಿನಿ ನೋಡ್ರಿ. ಉಪ್ಪು ಹಾಕಿಂದ ಮತ್ತ ಅದಕ್ಕ 1 ಸ್ಪೂನ್ ಓಂಕಾಳು ತಗೊಂಡೆ ನೋಡ್ರಿ, ಅದು ಹಾಕೇನ್ರಿ. ಮತ್ತ 1 ಸ್ಪೂನ್ ಅರಿಶಿನ ಪೌಡರ್ ಹಾಕೊಂಡಿ ನೋಡ್ರಿ. ಮತ್ತ ಈಗ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ತೀನಿ ನೋಡ್ರಿ. ಅದೆಲ್ಲ ಈಗ ಕುದಿಲತ್ತ ಸರಿಯಾಗಿ ಮಿಕ್ಸ್ ಮಾಡ್ರಿ. ಅದಕ್ಕ ಈಗ 1 ಕಪ್ ಈಗ ರವಾ ತಗೊಂಡಿದೆ ನೋಡ್ರಿ, ಆ ರವಾ ಹಾಕಿ ಚಂದಗೆ ಮಿಕ್ಸ್ ಮಾಡ್ರಿ. ಯಾಕಂದ್ರ ಗಂಟಗಳಾಗುವಂತ ಸಾಧ್ಯತೆ ಇರ್ತದ್ರಿ. ಗಂಟಗಳಾಗಕ್ಕ ಬಿಡ್ಬ್ಯಾಡ್ದ್ರಿ. ಈಗ ನೋಡ್ರಿ ಉಪ್ಪಿಟ್ಟಿಗೆ ಯಾವ ರೀತಿ ರೆಡಿ ಮಾಡ್ಕೋತೇವಿ ಅದೇ ರೀತಿನೇ ಸೇಮ, ಆದ್ರ ಸ್ವಲ್ಪ ಮೆತ್ತಗ ಕುದಿಸ್ಕೋಬೇಕ್ರಿ ಇದು. ಯಾಕಂದ್ರ ವಡಾ ಒಡೆಯಂಗಿಲ್ಲ. ಸೇಮ ಮತ್ತ ಉಪ್ಪಿಟ್ಟು ತರನೇ ಉದುರ್ ಉದುರ್ ಮಾಡ್ಬಿಟ್ರಿ ಅಂದ್ರ ವಡಾ ಎಲ್ಲಾ ಒಡಿಯುವಂತ ಸಾಧ್ಯತೆ ಇರ್ತಾವ್ರಿ. ಅದಕ್ಕ ನೋಡ್ರಿ ಸ್ವಲ್ಪ ಈಗ ಮುಚ್ಚಿಟ್ಟಿದೇವಿ. ಒಂದ 30 ಸೆಕೆಂಡ್ ಮುಚ್ಚಿಟ್ಟು ಮತ್ತೊಂದ್ ಸ್ವಲ್ಪ ತೆಗೆದು ತಿರುವಾಡಿ ಮತ್ತೊಂದ್ 30 ಸೆಕೆಂಡ್ ಮುಚ್ಚಿಟ್ಟಿದೇರಿ. ಈಗ ನೋಡ್ರಿ ಮತ್ತದು ಒಂದು ಪ್ಲೇಟಿಗೆ ತಕೋಬೇಕ್ರಿ. ಒಂದ್ ಪ್ಲೇಟಿಗೆ ತಕೊಂಡು ಈಗ ಅದು ಸ್ವಲ್ಪ ಆರಿದ ನಂತರ ಈಗ ಅದಕ್ ತಗೊಂಡು ವಡಾ ಮಾಡ್ಲತ್ತೀನಿ ನೋಡ್ರಿ. ವಡಾ ಯಾವ ರೀತಿ ಮಾಡತ್ತೀನಿ ತಂದು ನೀವೀಗ ನೋಡ್ಬೋದ್ರಿ. ಒಂದು ಕೈಯಾಗ ಉಳ್ಳಿ ತಗೊಂಡು ಅದಕ್ಕ ಪ್ರೆಸ್ ಮಾಡ್ರಿ. ಈ ತರ ಒಂದು ಹೋಲ್ ಹಾಕ್ರಿ. ಹೋಲ್ ಹಾಕೋದ್ರಂತರ ವಡಾ ನೀವ್ ಯಾವ ರೀತಿ ಹೋಟೆಲ್ ಒಳಗ ನೀವು ವಡಾ ನಾಷ್ಟಾ ಏನು ಹೊರಗಿಂದ ನಾಷ್ಟಾ ಸಿಗ್ತದ ನೋಡ್ರಿ, ಅದಕ್ಕಿಂತ ಬಹಳ ಬಾರಿ ಆತಾವ್ರಿ ಈ ವಡಾ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್, ನಿಮ್ಗ ಗೊತ್ತಾಗುತ್ತ. ನೀವು ಉದ್ದಿನ ಬೇಳೆ ನೆನಸೋದು ಬೇಡ, ಮತ್ತ ಮಿಕ್ಸರ್ಕ್ ಹಾಕೋದು ಬೇಡ, ಏನು ಬ್ಯಾಡ್ ನೋಡ್ರಿ ಇದಕ್ಕ. ಇದಕ್ ಬರೇ 1 ಕಪ್ ರವಾ ಇದ್ರ ಸಾಕು. ನೀವು 10 ನಿಮಿಷಕ್ಕ 5 ನಿಮಿಷನಾಗ ರೆಡಿ ಮಾಡ್ಕೋಬಹುದು ನೋಡ್ರಿ. ಈಗ ನೋಡ್ರಿ ಒಂದ್ 5 ನಿಮಿಷನ ವಡಾ ರೆಡಿ ಆತ ನೋಡ್ರಿ. ಈಗ ಸ್ವಲ್ಪ ಸಾವಕಾಸಾಗಿ ಅದು ತಿರುವಿ ಹಾಕೋಬೇಕ್ ನೋಡ್ರಿ. ಈಗ ಅದು ಚಮಚೆ ಈಗ ಇದು ನೀವು ದೋಸೆ ಎಲ್ಲಾ ತೆಗಿತಿರಲ್ಲ ಆ ರೀತಿ ಇದ್ದಿದ್ದು ತಗೋರಿ. ಯಾಕಂದ್ರ ಅವು ಸ್ವಲ್ಪ ಚುಚ್ಚುದು ಅಂದ್ರ ಅದಕ್ಕ ಒಳಗೆಲ್ಲಾ ಎಣ್ಣಿ ಜಾಸ್ತಿ ಹೋಗ್ಬಿಡ್ತಾವ್ರಿ. ಅದಕ್ಕ ಈ ತರ ದೋಸೆ ತೆಗಿಯುವಂತ ಒಂದು ಕಡ್ಚಿ ತಗೊಂಡು ತೆಗೀರಿ. ಈಗ ನೋಡ್ರಿ ವಡಾ ಯಾವ ರೀತಿ ಬಂದಾವ್, ಸೇಮ್ ಹೋಟೆಲ್ ಒಳಗ್ ಸಿಗ್ತಾವ್ ನೋಡ್ರಿ. ಅದಕ್ಕಿಂತ ಬಹಳ ಬಾರಿ ನೀವೇ ಮನೆಯಲ್ಲಿ ನಿಮ್ ಕೈಯಾರೇನೆ ಮಾಡ್ಕೊಂಡ್ ತಿನ್ಬಹುದು, ಮತ್ತ ಆರೋಗ್ಯಕರವಾಗಿ ಆಗಿರ್ತಾವ್ರಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಬಾಯ್ ಫ್ರೆಂಡ್ಸ್.